कर्पूरदीपं सुमनोहरं प्रभो ददामि चेदेव वरप्रसीद भो ಅಲ್ಲಿಂದ ಉಂಟಲ್ಲ ಕರ್ಪೂರ ಹಚ್ಚಿ ಅದನ್ನ ಹಚ್ಚಿ ಆಯ್ತಾ ಕೈಲಿ ಇಟ್ಕೊಂಡು ಒಂದ್ಸತಿ ಆರತಿ ಮಾಡಿಬಿಡಿ ಕಲಶಕ್ಕೆ कर्पूर दीपं सुमनोहरं प्रभो प्रज्ञान दीपं मनसि प्रदीपयामि कर्पूर मंगल नीराजनं दर्शयामि अंते ಕೆಳಗಡೆ ಇಟ್ಟು ಒಂಚೂರು ಅಕ್ಷತೆಯನ್ನ ಆ ಆರತಿಗೆ ಸುತ್ತಿ ಕಲಶಕ್ಕೆ ಹಾಕಿ ಎಲ್ಲರೂ ಆರತಿಯನ್ನು ತಗೊಳ್ಳಿ ಸ್ವಲ್ಪ ಬದಿ ಇಡಿ ಈಗ ಎದ್ದು ನಿಂತ್ಕೊಬೇಕು ನಿಲ್ಬೇಕಂದ್ರೆ ಹಿಂದ್ಗಡೆ ದೀಪ ಉಂಟಾ ಪಕ್ಕದ ದೀಪ ಉಂಟಾ ಎಲ್ಲ ನೋಡ್ಕೊಳ್ಳಿ ಸ್ವಲ್ಪ ನಮಸ್ಕಾರ ಮಾಡಬೇಕು ಹಿಂದ್ಗಡೆ ಹಾಕಿ ನಿಂತಲ್ಲೇ 3 ಪ್ರದಕ್ಷಿಣೆಗಳನ್ನು ನಮಸ್ಕಾರ ಮಾಡಿ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಗತಾನಿ ಚ ತಾನಿ ಲಾನಿ ನಶ್ಯಂತೆ ಪ್ರದಕ್ಷಿಣ ಪದೇ ಪದೇ ಪಾಪೋ ಹಂ ಪಾಪ ಜನ್ಮ ಹಂ ಪಾಪಾತ್ಮ ಪಾಪಂ ಭವಃ ರಾಹಿ ಮಾಂ ಕೃಪಯಾ ದೇವಾ ಶರಣಾಯ ವತ್ಸಲಾಂ ಅನ್ಯಥಾ ಎಲ್ಲ ಲೈಟ್ಗಳ ದೀಪ ಮಕ್ಕಳೇ ಅಲ್ಲೇ ಕೂತ್ಕೊಳ್ಳಿ क्षमस्व पुरुषोत्तम मंत्रहीनम क्रियाहीनम भक्तिहीनम जनार्दन यत्पूजितं मया देव परिपूर्णं तदस्तु मे ನಾವು ಮಾಡಿದಂತಹ ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಿದ್ದು ಭಗವಂತನನ್ನೆಲ್ಲ ಕ್ಷಮಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ಒಂದೆರಡು ಹೂವನ್ನ ಕಲಶಕ್ಕೆ ಹಾಕಿಬಿಡಿ ಅನೇನ ಎಲ್ಲರೂ ಮಯ ಅಂತ ಹೇಳಿ ಆಚರಿತ ಪೂಜಾರಾಧನೆಯ ಬ್ರಹ್ಮಾದಿತ್ಯ ತ್ರಿಶತ್ಕೋಟಿ ದೇವತಾ ಸಹಿತ ಮಹಾಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಪ್ರಿಯತಾಂ ಈಗ ಎಲ್ಲರೂ ಸ್ವಲ್ಪ ಹೂ ಕೈ ಹಿಡ್ಕೊಬೇಕು ಕಥೆಯನ್ನ ಶ್ರವಣ ಮಾಡಬೇಕು ಎಲ್ಲ ಆದ್ಮೇಲೆ ಆ ಹೂವನ್ನು ದೇವರಿಗೆ ಹಾಕಬೇಕು गुरु ब्रह्मा गुरु विष्णु गुरु देवो महेश्वरः गुरुवे सर्वलोकानां भिषजे भवरोगिणां निधये सर्वविद्यानां श्रीदक्षिणां मूर्तये नमः शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये नवीन भट्ट विष्णुं वेद तस्मै नमो नमः सिद्धलक्ष्मी मोक्षलक्ष्मी प्रियलक्ष्मी सरस्वती श्रीलक्ष्मी वरलक्ष्मी प्रसन्ना मम सर्वदा नमस्तुभ्याय चन्द्राय मंगलाय बुधाय च गुरु शुक्र शनिभ्यश्च राहवे केतवे नमः सत्यनारायण स्वामिಯ पुण्य कथೆಯನ್ನು ನಾವು ಶ್ರವಣ ಮಾಡುವುದರಿಂದ ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ ಅಂತೇಳಿ ಒಳ್ಳೆಯ ವಿಚಾರವನ್ನು ಕೇಳಿಸಿಕೊಳ್ಳುವುದರಿಂದ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ ಅಂತೇಳಿ ಹಾಗೆ ಆರೋಗ್ಯ ದೊರಕುತ್ತೆ ಹಾಗಿದ್ರೆ ಪಾಪ ಪರಿಹಾರ ಆಗುವಂಥದ್ದು ಹೇಗೆ ಆರೋಗ್ಯ ಸಿಗುವಂಥದ್ದು ಹೇಗೆ ಕೇಳಿದ್ರೆ ಪೂರ್ವ ಜನ್ಮ ನಮ್ಮ ಪಾಪಂ ವ್ಯಾಧಿರೂಪೇಣ ಬೇಡದೆ ಅಂತೇಳಿ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟ ಮತ್ತೆ ಸುಖ ಅದೆರಡೂ ಸಹ ಹಿಂದಿನ ಕ್ರಮದ ಕರ್ಮಕ್ಕೆ ಅನುಸಾರವಾಗಿರುತ್ತೆ ಅಂತೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ ಹಾಗಿದ್ರೆ ನಾವು ಪುಣ್ಯವನ್ನು ಮಾಡಿದಾಗ ಪಾಪ ಪರಿಹಾರ ಆಗುತ್ತೆ ಹೇಳಿದ್ರೆ ಖಂಡಿತ ಸಾಧ್ಯ ಇಲ್ಲ ನಾವು ಪುಣ್ಯವನ್ನ ಮಾಡಿರುವಂತದ್ದು ಬಾಪ್ತು ಈ ಜನ್ಮದಲ್ಲಿ ಸುಖವನ್ನು ಅನುಭವಿಸ್ತೀವಿ ನಾವು ಮಾಡಿರುವಂತಹ ಪಾಪ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ಕಷ್ಟಗಳು ಸಿಗ್ತಾ ಇರುತ್ತೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಾಗ ಒಂದಷ್ಟು ಪುಣ್ಯ ಸಂಪಾದನೆ ಆಗುತ್ತೆ ಅಂತೇಳಿ ದಾನ ಧರ್ಮ ಅಂತ ಹೇಳಿ ಮಾಡ್ತೀವಿ ದಾನ ಅಂತ ಹೇಳಿದ್ರೆ ಧರ್ಮ ಅಂತ ಹೇಳಿದ್ರೆ ನೀವು ಪುರೋಹಿತರಿಗೆ ದಕ್ಷಿಣೆ ಕೊಡ್ಬೇಕಾದ್ರೆ ಅಪೇಕ್ಷೆಯನ್ನ ಇಟ್ಟು ಕೊಡ್ತೀವಿ ನಮಗೆ ಇಂಥ ಗ್ರಹಚಾರ ಪರಿಹಾರ ಆಗಬೇಕು ಇಂಥ ದೇವರ ಅನುಗ್ರಹ ಸಿಗಬೇಕು ಅಂತ ಹೇಳುವಂತಹ ಭಾವನೆಯಿಂದ ನೀವು ಕೊಡುವಂಥದ್ದು ದಾನ ಅಂತ ಅನಿಸ್ಕೊಳ್ಳೋದು
ಧರ್ಮ ಅಂತ ಹೇಳಿದ್ರೆ ದೇವರು ನಮ್ಮ ಜೀವನದಲ್ಲಿ ನಮಗೆ ಬೇಕಾದನ್ನ ಕೊಟ್ಟಿದ್ದಾನೆ. ಯಾರಿಗೆ ಆ ಸೌಭಾಗ್ಯ ಇಲ್ಲವೋ, ಯಾರಿಗೆ ಅವಶ್ಯಕತೆ ಉಂಟು, ನಮ್ಮ ಕೈಯಲ್ಲಿ ಜಾಸ್ತಿ ದೇವರು ಕೊಟ್ಟಿದ್ದಾನೋ ಅದನ್ನ ಇನ್ನೊಬ್ಬರಿಗೆ ಅನುಭವಿಸಲಿಕ್ಕೆ ಕೊಡುವಂಥದ್ದು ಧರ್ಮ ಅಂತ ಹೇಳಿ. ನಾವು ಯಾರಾದರೂ ಕಷ್ಟದಲ್ಲಿದ್ದಂಥವರಿಗೆ ಸಹಾಯ ಮಾಡಬೇಕಾದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆಗಳಿಂದ ಅದಕ್ಕೆ ಧರ್ಮ ಅಂತ ಹೇಳ್ತೀವಿ. ದಾನ ಬೇರೆ, ಧರ್ಮ ಬೇರೆ. ಆ ದಾನ ಧರ್ಮಗಳಿಂದ ಒಂದಷ್ಟು ಪುಣ್ಯವನ್ನ ಸಂಪಾದನೆ ಮಾಡಬಹುದು ಅಂತ ಹೇಳಿ. ಹಾಗಿದ್ರೆ ಪಾಪ ಪರಿಹಾರ ಆಗುವಂಥದ್ದು ಹೇಗೆ ಕೇಳಿದ್ರೆ ನಾವು ಕಷ್ಟಪಟ್ಟಾಗ ಅಂತ ಹೇಳಿ. ನಾವು ಕಷ್ಟವನ್ನು ಅನುಭವಿಸಿದಾಗ ನಾವು ಮಾಡಿರುವಂತಹ ಪಾಪಗಳು ಪರಿಹಾರ ಆಗುತ್ತೆ. ನಾವು ಸುಖ ಅನುಭವಿಸಿದಾಗ ನಾವು ಮಾಡಿರುವಂತಹ ಪುಣ್ಯ ಖಾಲಿ ಆದ ಹಾಗೆ ನಾವು ಕಷ್ಟಪಟ್ಟಾಗ ನಾವು ಮಾಡಿರುವಂತಹ ಪಾಪಕರ್ಮದ ಫಲ ನಾಶ ಆಗುತ್ತೆ ಅಂತ ಹೇಳಿ. ಹಾಗಿದ್ರೆ ಇನ್ನೂ ಸುಲಭವಾಗಿ ನಾವು ಆಗಬೇಕು ಅಂತಿದ್ರೆ ನಾವು ಭಗವಂತನಿಗೆ ಶರಣಾಗತಿ ಆಗ್ಬೇಕಂತೆ. ಯಾವ ರೀತಿ ಕೇಳಿದ್ರೆ, ನಾವು ದೇವರ ಕಡೆ ಬಂದಾಗ ಎಷ್ಟೋ ಸರ್ತಿ ದೇವಸ್ಥಾನಕ್ಕೆ ಬಂದು ಹೇಳ್ತಾ ಇರ್ತಾರೆ, ನಾವು ಹುಟ್ಟಿದ ಮೇಲೆ ನಾನೇನು ಕೆಟ್ಟ ಕೆಲಸ ಮಾಡಲೇ ಇಲ್ಲ, ನನ್ನಿಂದ ಏನು ತಪ್ಪಾಗಲೇ ಇಲ್ಲ, ಆದ್ರೂ ನಾನು ಬೇಕಾದಷ್ಟು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ. ಯಾರಿಗೂ ಸಹ ಹೇಳಕ್ ಅಧಿಕಾರನೇ ಇಲ್ಲ. ಯಾಕಂದ್ರೆ ಭೂಮಿ ಮೇಲೆ ಬರಕ್ಕೆ ಮೊದಲೇ ನಾವು ಪಾಪ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ತಾಯಿಗೆ ಹಿಂಸೆಯನ್ನು ಕೊಟ್ಟು ಅವರಿಂದ ಶುರು ಮಾಡಿರುವಂಥದ್ದು ಭೂಮಿ ಮೇಲೆ ಬಂದ ಕೇಳುವ ಹಾಗೆ ಇಲ್ಲ. ದಿನನಿತ್ಯವೂ ಬೆಳಿಗ್ಗೆಯಿಂದ ರಾತ್ರಿ ತನಕ ಸಹ ನಾವು ಪಾಪ ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಹಾಗಿದ್ದಾಗ ನಾವು ಮಾಡಿರುವಂತಹ ಪಾಪ ಕರ್ಮಗಳು ಏನೇ ಇದ್ರೂ ಸಹ ಭಗವಂತ ಅಂತಹ ತಪ್ಪುಗಳನ್ನು ಮನ್ನಿಸಿ ನಮಗೆ ಅನುಗ್ರಹ ಮಾಡಬೇಕು ಅಂತ ಹೇಳುವಂತಹ ಪಶ್ಚಾತ್ತಾಪದಿಂದ ಭಗವಂತನಿಗೆ ಶರಣಾಗತಿ ಆಗಬೇಕು. ಹಾಗೆ ಕಲಿಯುಗದಲ್ಲಿ ಈ ಸತ್ಯನಾರಾಯಣ ಸ್ವಾಮಿಯ ವ್ರತಕ್ಕೆ ವಿಶೇಷವಾದಂತಹ ಫಲವನ್ನು ಹೇಳಿದ್ದಾರೆ. ಯಾಕೆ ಹೇಳಿದ್ರೆ, ಹಿಂದೆಲ್ಲ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಅಂತ ನಾವು ಕೇಳ್ತೀವಿ. ಆ ಯುಗಗಳಲ್ಲಿ ತಪಸ್ಸನ್ನ ಆಚರಣೆ ಮಾಡ್ತಿದ್ರಂತೆ. ಯಾವ ರೀತಿ ಕೇಳಿದ್ರೆ 1000 ವರ್ಷ ತಪಸ್ ಮಾಡ್ತಿದ್ರು ಅಂತ ನಾವು ಕೇಳ್ತಾ ಇದ್ವಿ. ಅಂದ್ರೆ ಮನುಷ್ಯನ ಆಯುಷ್ಯ ಅಷ್ಟೆಲ್ಲ ವರ್ಷ ಇರ್ತಿತ್ತು. ಹಾಗೆ ತಪಸ್ಸು ಅಂತ ಹೇಳಿದ್ರೆ ದೇಹವನ್ನ ಸಂಪೂರ್ಣವಾಗಿ ದಂಡನೆಯನ್ನ ಮಾಡಿ ಭಗವಂತನಿಗೆ ಶರಣಾಗತಿಗೆ ಆಗ್ತಾ ಇದ್ರು. ಅವರು ಮಾಡಿರುವಂತಹ ಪಾಪಕರ್ಮಗಳಿಂದ ವಿಮುಕ್ತರಾಗ್ತಿದ್ರು. ಯಾಗ ಅಂತ ಮಾಡ್ತಾ ಇದ್ರು. ಯಾಗ ಅಂತ ಹೇಳಿದ್ರೆ ತ್ಯಾಗ ಅಂತ, ತನ್ನಲ್ಲಿರುವಂತದ್ದನ್ನು ಎಲ್ಲವನ್ನೂ ಸಹ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ರು. ಇನ್ನು ಕೃಚ್ಛಾಚರಣೆ ಅಂತ ಹೇಳಿ ಮಾಡ್ತಾ ಇದ್ರು. ಕೃಚ್ಛಾಚರಣೆ ಅಂತ ಹೇಳಿದ್ರೆ ದೇಹವನ್ನ ದಂಡನೆ ಮಾಡಿ ಪಾಪವನ್ನ ಪರಿಹಾರ ಮಾಡಿಕೊಳ್ಳುವಂಥದ್ದು. ಹೇಗೆ ನಾವು ಚಾಂದ್ರಾಯಣ ಅಂತ ಹೇಳಿ ಹೇಳ್ತೀವಿ ಅಂದ್ರೆ, ಹುಣ್ಣಿಮೆಯಿಂದ ಅಮಾವಾಸ್ಯೆಯ ತನಕ, ಅಮಾವಾಸ್ಯೆಯಿಂದ ಹುಣ್ಣಿಮೆಯ ತನಕ ಯಾವ ರೀತಿ ಚಂದ್ರನ ವೃದ್ಧಿಯಾಗುವಂಥದ್ದು ಕ್ಷೀಣಿಸ್ತಾ ಬರ್ತಾನೋ ಅದೇ ರೀತಿಯಾಗಿ ಹುಣ್ಣಿಮೆಯ ದಿನ 15 ತುತ್ತು ಅನ್ನ, ಇನ್ನು ಅಮಾವಾಸ್ಯೆಯ ಹಿಂದಿನ ದಿನ 1 ತುತ್ತು ಮಾತ್ರ ಊಟ. ಅಂದ್ರೆ ಒಂದು ದಿನಕ್ಕೆ 1 ತುತ್ತು ಊಟ. ಇನ್ನು ಅಮಾವಾಸ್ಯೆ ದಿವಸ ಅವನಿಗೆ ಹೊಟ್ಟೆಗೆ ಊಟನೇ ಇಲ್ಲ. ಅಷ್ಟೆಲ್ಲ ಕಷ್ಟಕರವಾದಂತಹ ರೀತಿ ದೇಹವನ್ನು ದಂಡನೆ ಮಾಡ್ತಾ ಇದ್ದಾರೆ. ಈಗ ನಾವು ಸತ್ಯನಾರಾಯಣ ಪೂಜೆ ಮಾಡಬೇಕು, ಬೆಳಿಗ್ಗೆ ತಿಂಡಿ ತಿನ್ನೋದು ಬೇಡ ಅಂತ ಹೇಳಿದ್ರೆ ಅದೇ ಕಷ್ಟ ಆಗುತ್ತೆ. ಅಂದ್ರೆ ಕಲಿಯುಗದಲ್ಲಿ ಯಾವುದಕ್ಕೂ ಸಹ ನಮಗೆ ಒಳ್ಳೆಯ ಕೆಲಸವನ್ನ ಮಾಡಬೇಕು, ನಾವು ಪುಣ್ಯವನ್ನ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಕಲಿ ನಮಗೆ ಅನುಕೂಲ ಮಾಡಿ ಕೊಡೋದಿಲ್ಲ. ಯಾರಾದ್ರೂ ಸಾಯಂಕಾಲದ ಹೊತ್ತು ನಾನು ಹೊರಗಡೆ ಹೊರಟ್ರೆ ಅವ್ರಿಗೆ ದುಡ್ಡಿದ್ರು ಸಹ ಯಾರು ಕೊಡ್ತಾರೆ. ಅದೇ ಒಬ್ಬ ಬಡವ ಮಗಳನ್ನ ಮದುವೆ ಮಾಡಬೇಕು ಅಂತ ಹೇಳಿ ಇನ್ನು ಊರು ಪೂರ್ತಿ ಸುತ್ತದ ಸಮೇತ ಅವರಿಗೆ 1 ರೂಪಾಯಿ ದುಡ್ಡು ಬಿಡ್ತಾರೆ. ಯಾಕಂದ್ರೆ ಕಲಿಯ ಪ್ರಭಾವ ಅಂತ ಹೇಳಿ. ಹಾಗೆ ಕಲಿಯುಗದಲ್ಲಿ ಪುಣ್ಯವನ್ನ ಸಂಪಾದನೆ ಮಾಡುವಂಥದ್ದು ಬಹಳ ಕಷ್ಟ ಅಂತ ಹೇಳಿ. ಹಾಗೆ ದೇವರ ಸಾಕ್ಷಾತ್ಕಾರ ಆಗಬೇಕು ಅಂತಿದ್ರೆ 4 ಗಂಟೆ ಸಾಕಾಗುತ್ತೆ. 4 ಗಂಟೆ ಭಗವಂತನ ಏಕಾಗ್ರತೆಯಿಂದ ಅವನು ತಪಸ್ಸನ್ನ ಮಾಡಿದ್ದೇ ಹೋದಾದ್ರೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತದೆ. ಅಂದ್ರೆ ಈ ಕಲಿಯುಗದಲ್ಲಿ ಈ ಎಲ್ಲ ಚಂಚಲತೆಗಳ ಮಧ್ಯದಲ್ಲಿ ನಾವು ಪುಣ್ಯವನ್ನ ಸಂಪಾದನೆ ಮಾಡಬೇಕು, ಪಾಪವನ್ನು ಪರಿಹಾರ ಮಾಡಬೇಕು. ಹಾಗಾಗಿ ಹಿಂದೆ ಸತ್ಯನಾರಾಯಣ ವ್ರತ ಅಂತ ಬಂದಿರುವಂತದ್ದು ಯಾಕೆ ಅಂದ್ರೆ, ಕಲಿಯುಗದಲ್ಲಿ ಜನರ ಪಾಪಗಳನ್ನ ಪರಿಹಾರ ಮಾಡಿಕೊಂಡು ಅವರವರ ಇಷ್ಟಾರ್ಥಗಳನ್ನ ಪಡೆಯೋದಕ್ಕೆ ಇರುವಂತಹ ಒಂದು ಸುಲಭವಾದಂತಹ ಮಾರ್ಗ ಅಂತ ಹೇಳಿ ವ್ರತ ಅಂತ ಹೇಳಿ ನಾವು ಸತ್ಯನಾರಾಯಣ ಸ್ವಾಮಿಯ ಪೂಜೆ ಅಂತ ಹೇಳ್ತೀವಿ. ಇದು ಪೂಜೆ ಅಲ್ಲ, ಸತ್ಯನಾರಾಯಣ ವ್ರತ. ಅಂದ್ರೆ ನಾವು ದೇಹವನ್ನ ದಂಡನೆ ಮಾಡಿ ಭಗವಂತನಿಗೆ ಶರಣಾಗತಿಯಾಗಿ ನಾವು ಪಾಪವನ್ನ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ಮಾಡುವಂತಹ ವ್ರತ ಆಗಿದ್ರಿಂದ ಇದಕ್ಕೆ ಇಷ್ಟೊಂದು ಮಹತ್ವ ಅಂತ ಹೇಳಿ. ಹಾಗೆ ಈ ವ್ರತ ಬಂದಿರುವಂತದ್ದು ಹೇಗೆಂದ್ರೆ, ಹಿಂದೆ ನೈಮಿಷಾರಣ್ಯ ಅಂತಿರುವಂತಹ ತಪೋಭೂಮಿಯಲ್ಲಿ ಋಷಿಗಳೆಲ್ಲ ತಪಸ್ಸು ಮಾಡುವಂತಹ ಜಾಗ. ಆ ಜಾಗದಲ್ಲಿ ಶೌನಕಾದಿ ಋಷಿಗಳು ಅಂತ ಹೇಳಿ ಒಂದಷ್ಟು ಜನ ಋಷಿಗಳೆಲ್ಲ ಸೇರಿ ಒಂದು ಸಭೆಯನ್ನು ನಡೆಸ್ತಾರಂತೆ. ಆ ಸಭೆಗೆ ಮುಖ್ಯವಾಗಿ
ವೇದವ್ಯಾಸ ಮಹರ್ಷಿಗಳ ಶಿಷ್ಯರಾದಂಥವರು ವಯೋವೃದ್ಧರು ಜ್ಞಾನವೃದ್ಧರು ಆದಂತಹ ಸೂತ ಮಹರ್ಷಿಗಳು ಸಹ ಬಂದಿರ್ತಾರಂತೆ. ಆ ದಿನ ಈ ಎಲ್ಲ ಋಷಿಗಳು ಎದ್ದು ನಿಂತು ಆ ಸೂತ ಮಹರ್ಷಿಗಳಲ್ಲಿ ಕೇಳ್ತಾರಂತೆ, ಕಲಿಯುಗ ಬರ್ತಾ ಇದೆ, ಕಲಿಯುಗದಲ್ಲಿ ಜನರ ಕಷ್ಟಗಳನ್ನ ಪರಿಹಾರ ಮಾಡುವಂತಹ, ಅವರ ಪಾಪವನ್ನು ಪರಿಹಾರ ಮಾಡುವಂತಹ ಸುಲಭವಾದಂತಹ ಏನಾದರೂ ಮಾರ್ಗವನ್ನು ಕೊಡಬೇಕು. ಕಷ್ಟವಾಗಿರುವಂತಹ ಮಾರ್ಗ ಯಾವ ಅನುಸರಿಸಲಿಲ್ಲ, ಹಾಗಾಗಿ ಸುಲಭವಾಗಿರುವಂತಹ ಮಾರ್ಗವನ್ನು ಕೊಡಬೇಕು. ಆಗ ಸೂತ ಮಹರ್ಷಿಗಳು ಹೇಳ್ತಾರಂತೆ, ಹಿಂದೆ ನಾರದ ಮಹರ್ಷಿಗಳಿಗೂ ಸಹ ಇದೇ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿತ್ತು. ಆಗ ನಾರದ ಮಹರ್ಷಿಗಳು ವೈಕುಂಠಕ್ಕೆ ಹೋಗಿ ಶ್ರೀಮನ್ ನಾರಾಯಣನ ಸ್ತುತಿ ಮಾಡಿ ಆ ನಾರಾಯಣನಿಂದ ವರವಾಗಿ ಪಡೆದಂತಹ ಒಂದು ವ್ರತ ಉಂಟು. ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಯಾರು ನಿಷ್ಠೆಯಿಂದ ಮಾಡ್ತಾರೋ ಅವರಿಗೆ ಅವರ ಇಷ್ಟಾರ್ಥಗಳೆಲ್ಲವೂ ಸಹ ಈಡೇರುತ್ತೆ, ಅವರಿಗೆ ಇರುವಂತಹ ಪಾಪಕರ್ಮಗಳಿಂದ ಮುಕ್ತಿಯನ್ನ ಪಡೆಯುವುದು ಅಂತ ಹೇಳಿ ಸೂತ ಮಹರ್ಷಿಗಳು ಹೇಳ್ತಾರಂತೆ. ಆಗ ಎಲ್ಲ ಋಷಿಗಳು ಕೇಳ್ತಾರಂತೆ, ಈ ವ್ರತವನ್ನು ಮಾಡುವಂತಹ ಸಮಯ ಯಾವುದು, ಯಾವಾಗ ವ್ರತವನ್ನು ಮಾಡಬೇಕು, ಆ ವ್ರತಕ್ಕೆ ಏನೆಲ್ಲ ವಸ್ತುಗಳು ಬೇಕು, ಹಾಗೆ ಯಾವ ನಿಯಮದಿಂದ ಪೂಜೆಯನ್ನು ಮಾಡಬೇಕು ಎಲ್ಲವನ್ನು ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿದಾಗ, ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಬೇಕು ಅಂತಿದ್ರೆ ನಾವು ದಿನ ನೋಡುವಂಥದ್ದಿಲ್ಲ. ನಾವು ಬೇರೆ ಎಲ್ಲ ಪೂಜೆಗಳಿಗೂ ಸಹ ನಾವು ಇಂಥ ದಿನ ಚೆನ್ನಾಗುಂಟು, ಇಂಥ ದಿನ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಆದ್ರೆ ಸತ್ಯನಾರಾಯಣ ಸ್ವಾಮಿಯ ವ್ರತಕ್ಕೆ ಯಾವುದೇ ರೀತಿಯಾದಂತಹ ನಾವು ಸಮಯವನ್ನ ನೋಡುವಂಥದ್ದಿಲ್ಲ. ಯಾಕೆಂದ್ರೆ ನಾವು ಪುಣ್ಯವನ್ನ ಸಂಪಾದನೆ ಮಾಡಬೇಕು ಅಂತ ಹೊರಟಾಗ ನಾವು ದಿನ ನೋಡ್ತಾ ಕೊಡಬಾರ್ದು. ಯಾಕಂದ್ರೆ ಇನ್ಯಾವತ್ತೋ ದಿನ ನಮಗೆ ಸಮಯ ಬರುತ್ತೆ ಅಂತ ಹೇಳಿ ಆ ಸಮಯ ತನಕ ನಾವು ಇರ್ತೀವಿ ಅಂತಲೇ ಗ್ಯಾರಂಟಿ ಇಲ್ಲ. ಇದು ಧರ್ಮಶಾಸ್ತ್ರದಲ್ಲಿ ಹೇಳುವಂಥದ್ದು. ನಾವು ಹಣವನ್ನ ಸಂಪಾದನೆ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕಂತ, ಹೆಂಡತಿಯನ್ನ, ಮಕ್ಕಳನ್ನ, ನಮ್ಮ ಸಂಸಾರವನ್ನ ಎಲ್ಲವನ್ನೂ ಮಾಡಿ ಆ ಹಣವನ್ನ ಸಂಪಾದನೆ ಮಾಡಿ ಕೂಡಿಡಬೇಕು. ಅದೇ ರೀತಿ ಪುಣ್ಯವನ್ನ ಸಂಪಾದನೆ ಮಾಡುವಂತಹ ಈ ವ್ರತಕ್ಕೆ ಸಮಯ ದಿನ ಅಂತ ಹೇಳಿ ನೋಡುವಂಥದ್ದು. ಯಾವ ಅಮಾವಾಸ್ಯೆ, ಹುಣ್ಣಿಮೆನಲ್ಲಿ, ಸಂಕ್ರಾಂತಿನಲ್ಲಿ, ಹಾಗೆ ಸಮಯ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವ ಸಮಯದಲ್ಲಾದ್ರೂ ಸಹ ಈ ವ್ರತವನ್ನ ಮಾಡಬಹುದು. ಈ ವ್ರತಕ್ಕೆ ಬೇಕಾಗಿರುವಂಥದ್ದು ಏನು ಹೇಳಿದ್ರೆ ಭಕ್ತಿ ಮತ್ತು ಶ್ರದ್ಧೆಯನ್ನೇ ಭಗವಂತ ಸ್ವೀಕಾರ ಮಾಡುವಂಥದ್ದು. ನಾವು ಹೂವನ್ನ ದೇವರಿಗೆ ಸಮರ್ಪಣೆ ಮಾಡ್ತೀವಿ, ನೈವೇದ್ಯವನ್ನ ಸಮರ್ಪಣೆ ಮಾಡ್ತೀವಿ ಅಂತಿದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಭಕ್ತಿಯನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದಕ್ಕೆ ಒಂದು ಮಾರ್ಗ ಆಗಿರುತ್ತೆ ಹೊರತು ಅದೇ ತೀರ್ಮಾನ ಅಲ್ಲ. ಹಾಗಾಗಿ ಭಗವಂತನಿಗೆ ಕೊಡುವಂತಹ ಎಲ್ಲ ವಸ್ತುಗಳು ಸಹ ದೇವರಿಂದನೇ ನಮಗೆ ಸಿಕ್ಕಿರುವಂಥದ್ದು. ನಮ್ಮ ಜೀವನ ಅಂತ ಹೇಳಿದ್ರೆ ನಮಗೆ ದೇವರು ಕೊಟ್ಟಂತ ಭಿಕ್ಷೆ. ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ, ನಾವು ಒಳ್ಳೆಯ ವಸ್ತ್ರಗಳನ್ನು ಹಾಕ್ತೀವಿ, ನಾವು ಒಳ್ಳೆಯ ಆಭರಣಗಳನ್ನು ಹಾಕ್ತೀವಿ, ನಾವು ಒಳ್ಳೊಳ್ಳೆ ಊಟಗಳನ್ನು ಮಾಡ್ತೀವಿ. ಭಗವಂತನನ್ನ ಪೂಜೆಯನ್ನು ಮಾಡಬೇಕಾದ್ರೆ ದೇವರನ್ನ ದೇವಾತ್ಮ ರೀತಿ ನೋಡಬಾರದು. ಸೋಹಂ ಭಾವೇನ ಪೂಜೆ. ಭಗವಂತ ಹೇಗೆ ನನ್ನಂತೆ ಅಂತ ನಮಗೆ ಹಸಿವಾಗುತ್ತೆ, ನಾವು ಒಳ್ಳೆಯ ವಸ್ತ್ರಗಳನ್ನು ಹಾಕ್ತೀವಿ, ನಾವು ಸ್ನಾನವನ್ನು ಮಾಡ್ತೀವಿ, ನಾವು ಒಳ್ಳೆಯ ಊಟಗಳನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಭಗವಂತನನ್ನು ಸಹ ಸೋಹಂ ಭಾವನೆ ಪೂಜೆ, ನನ್ನಂತೆಯೇ ಭಗವಂತ ಅಂತ ಹೇಳುವಂತಹ ರೀತಿಯಲ್ಲಿ ದೇವರನ್ನು ಪೂಜೆ ಮಾಡಬೇಕು. ಅದೇ ರೀತಿಯಾಗಿ ಆ ಭಗವಂತನಿಗೆ ನಾವು ಸತ್ಯನಾರಾಯಣ ಸ್ವಾಮಿ ವ್ರತದಲ್ಲಿ ಪ್ರಾತಃ ಕಾಲದಲ್ಲೇ ಇದ್ದು ಶುಚಿರ್ಭೂತರಾಗಿ ಅವರವರ ನಿತ್ಯ ಕ್ರಮಗಳನ್ನು ಮುಗಿಸಿಕೊಂಡು ಶ್ರದ್ಧೆಯಿಂದ ಕಲಶದಲ್ಲಿ ವರ್ಣನನ್ನ, ಬ್ರಹ್ಮಾದಿ ದೇವತೆಗಳನ್ನ ಆವಾಹನೆ ಮಾಡಿ ಷೋಡಶೋಪಕಾರಗಳು ಅಂತೇಳಿ ನಾವು ಮನೆಯ ಅತಿಥಿಗಳು ಬಂದಾಗ ಒಂದಷ್ಟು ವಿಚಾರ ಮಾಡಬೇಕು. ಕಾಫಿ ಕುಡಿರಿ ಅಂತ ಹೇಳ್ತೀವಿ, ಊಟ ಮಾಡಿ ಅಂತ ಹೇಳ್ತೀವಿ, ಅದೇ ರೀತಿ ಒಳ್ಳೆಯ ಆಸನವನ್ನು ಕೊಡ್ತೀವಿ. ಅದೇ ರೀತಿ ದೇವರನ್ನ ಪೂಜೆಯನ್ನು ಮಾಡಬೇಕಾದರೂ ಸಹ ದೇವರಿಗೆ ನಾವು ಉಪಚಾರಗಳನ್ನು ಮಾಡಬೇಕು. ಅದಕ್ಕೆ 16 ರೀತಿಯಾದಂತಹ ಉಪಚಾರಗಳು ಅಂತೇಳಿ ನಿಮ್ಮ ಹತ್ರ ಅಕ್ಷತೆ ಹಾಕಿ, ಹೂ ಹಾಕಿ, ನೀರು ಬಿಡಿ ಅಂತೆಲ್ಲ ಹೇಳ್ತೀವಿ. ಅದೆಲ್ಲವೂ ಸಹ ಉಪಚಾರಗಳು. ಯಾವ ರೀತಿ ಅಂದ್ರೆ ದೇವರನ್ನ ನಾವು ಯಾವ ರೀತಿ ಇದ್ದಾನೆ ಅಂತೇಳಿ ಚಿಂತನೆಯನ್ನ ಮಾಡಬೇಕಂತೆ, ಮನಸ್ಸಿನಲ್ಲಿ ಭಗವಂತನನ್ನ ಧ್ಯಾನ ಮಾಡಬೇಕಂತೆ. ಆ ನಂತರದಲ್ಲಿ ದೇವರು ಇಲ್ಲಿ ಬಂದು ಪೂಜೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಹೇಳುವಂತಹ ಭಾವನೆ ನಮ್ಮಲ್ಲಿರಬೇಕಂತೆ. ನಾವು ಕಲಶಕ್ಕೆ ನಾವು ಒಂದು ಹೂವನ್ನ ಹಾಕಬೇಕಾದ್ರೂ ಸಹ ಆ ಹೂವನ್ನ ಆ ಭಗವಂತ ಸ್ವೀಕಾರ ಮಾಡಬೇಕು. ನಾವು ಕೆಲವು ಸರ್ತಿ ಸೇವಂತಿಗೆ ಹೂವನ್ನೆಲ್ಲ ಬಿಡಿಸಿ ದಳ ಹಾಕ್ತಾ ಇರ್ತೀವಿ. ನಾವು ಸೇವಂತಿಗೆ ಹೂವನ್ನು ಹಾಕ್ಬೇಕಂದ್ರೆ ಪೂರ್ತಿನೇ ಹಾಕಬೇಕು, ದಳ ಮಾಡಿ ಹಾಕಬಾರ್ದು. ಯಾಕೆಂದ್ರೆ ದಳ ಮಾಡಿ ಹಾಕುವಂಥದ್ದು ಅವಶ್ಯಕತೆ ಇಲ್ಲ. ಅದರಲ್ಲಿರುವಂತಹ ಸುಗಂಧವನ್ನ ಭಗವಂತನಿಗೆ ಸಮರ್ಪಣೆ ಮಾಡುವುದು. ಪೂರ್ಣವಾಗಿ ಹಾಕೋಣ, ಚೂರು ಮಾಡಿ ಹಾಕುವಂಥದ್ದು ಬೇಡ. ಕೆಲವರು ಮನೆಯಲ್ಲಿ ದೇವರ ಫೋಟೋ ಸುಮಾರು ಇರುತ್ತೆ, ಅದಕ್ಕೆಲ್ಲದಕ್ಕೂ ಸಹ ಒಂದು ಮಳ ಹೂವು ತಗೊಂಡು ಎಲ್ಲದನ್ನು ಬಿಡಿಸಿ ಹಾಕ್ತಾರೆ. ಹಾಗಲ್ಲ, ಕಟ್ಟಿರುವಂತಹ ಹೂವು ಅಂತ ಹೇಳಿದ್ರೆ ಎಲ್ಲೆಲ್ಲೋ ಹುಟ್ಟಿದಂತಹ ಹೂವುಗಳು ಒಂದಾಗಿ
ಒಂದು ಮಾಲೆಯಾಗಿ ಭಗವಂತನ ಕೊರಳಿಗೆ ಬರಬೇಕು ಅಂತ ಬಂದಿರುತ್ತೆ, ಅದನ್ನು ಪುನಃ ಒಚ್ಚಿ ಹಾಕುವಂಥದ್ದಲ್ಲ. ಹಾಗೆ ಭಗವಂತನಿಗೆ ಕೊಡುವಂತಹ ಏನೇ ವಸ್ತುಗಳಾದರೂ ಸಹ ಅದನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಹೇಳುವಂತಹ ಭಾವನೆಯಿಂದ ಕಲಶದಲ್ಲಿ ನಾವು ಆ ತೆಂಗಿನಕಾಯಿ ಇಡ್ತೀವಿ, ದೇವರ ಮುಖ ಅಂತ ಹೇಳುವಂತಹ ಭಾವನೆಯಿಂದ ನಾವು ಪೂಜೆಯನ್ನು ಮಾಡ್ತೀವಿ. ಆ ರೀತಿ ಆ ಷೋಡಶೋಪಚಾರಗಳನ್ನ ಪೂಜೆಗಳನ್ನು ಮಾಡಬೇಕಂತೆ. ಅದರಲ್ಲಿ ರವೆ, ಸಕ್ಕರೆ, ತುಪ್ಪ, ಹಾಲು ಮತ್ತು ಬಾಳೆಹಣ್ಣಿನಿಂದ ಮಾಡಿದಂತಹ ಸಪಾದ ಭಕ್ಷ್ಯವನ್ನು ನೈವೇದ್ಯ ಮಾಡಬೇಕಂತೆ. ಆ ನಂತರದಲ್ಲಿ ಬ್ರಾಹ್ಮಣರಿಗೆ ಫಲದಕ್ಷಿಣೆಗಳನ್ನು ಕೊಟ್ಟು ನಾವು ಪ್ರಾರ್ಥನೆಯನ್ನು ಮಾಡಬೇಕಂತೆ. ಆ ನಂತರದಲ್ಲಿ ನಾವು ಮಾಡಿದಂತಹ ಪೂಜೆಯಲ್ಲಿದ್ದಂತಹ ಏನಾದರೂ ಲೋಪದೋಷಗಳಿದ್ರೆ ಅದಕ್ಕೆ ಕ್ಷಮೆಯನ್ನ ಕೊಡಬೇಕು ಅಂತ ಹೇಳಿ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತೀವಿ. ನಮಸ್ಕಾರ ಅಂತ ಹೇಳಿದ್ರೆ ಈಗೆಲ್ಲ ಹೀಗೆ ಕೈ ಮುಗಿಯುವಂಥದ್ದು ಹೋಯಿತು, ಹೇಗೋ ಕೈ ಮುಗಿತಾ ಇರ್ತಾರೆ. ದೇವರಿಗೆ ನಮಸ್ಕಾರವನ್ನು ಮಾಡಬೇಕಾದ್ರೆ ಗಂಡಸರ ನಮಸ್ಕಾರ ಮಾಡಬೇಕಾದ್ರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು, ಹೆಂಗಸರ ನಮಸ್ಕಾರ ಮಾಡಬೇಕಾದ್ರೆ ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದು ಬಾಗಿ ತಲೆಯನ್ನ ನೆಲಕ್ಕೆ ತಾಗಿಸಿಯಾದ್ರೂ ಸಹ ನಾವು ನಮಸ್ಕಾರವನ್ನು ಮಾಡಬೇಕು. ಯಾಕೆಂದ್ರೆ ನಾವು ತಲೆಯನ್ನ ಬಾಗಿಸಿದಾಗ ನಮ್ಮಲ್ಲಿರುವಂತಹ ಅಹಂಕಾರವನ್ನ ಬದಿಯಿಟ್ಟು ಭಗವಂತನಿಗೆ ಶರಣಾಗತಿಯಾಗಿದೆ ಅಂತ ಹೇಳುವಂತಹ ಭಾವನೆಯಿಂದ ಹಾಗೆ ನಮಸ್ಕಾರವನ್ನು ಮಾಡಿ ನಾವು ದೇವರಲ್ಲಿ ಕ್ಷಮಾಪಣೆಯನ್ನು ಮಾಡಬೇಕು. ಆ ನಂತರದಲ್ಲಿ ಕಥೆಯನ್ನೇ ಶ್ರವಣ ಮಾಡಬೇಕು ಅಂತ ಹೇಳಿ ಈ ವ್ರತವನ್ನ ಮಾಡುವಂತದ್ರಿಂದ ಏನೆಲ್ಲ ಫಲ ಉಂಟು, ಈ ವ್ರತವನ್ನ ಮಾಡಿ ಯಾರೆಲ್ಲ ಫಲವನ್ನ ಪಡೆದಿದ್ದಾರೆ ಇದನ್ನೆಲ್ಲ ಒಂದು ಸಹ ಕಿವಿಯಲ್ಲಿ ಕೇಳಿಸ್ಕೊಳ್ಬೇಕಂತ. ಈ ರೀತಿಯಾಗಿ ಈ ಸತ್ಯನಾರಾಯಣ ವ್ರತದ ವಿಧಾನವನ್ನ ಸೂತ ಮಹರ್ಷಿಗಳು ಶೌನಕಾದಿ ಋಷಿಗಳಿಗೆಲ್ಲ ತಿಳಿಸಿಕೊಡ್ತಾರಂತೆ. ಆಗ ಋಷಿಗಳೆಲ್ಲ ಪುನಃ ಹೇಳ್ತಾರಂತೆ, ಸರಿ ಈ ವ್ರತವನ್ನು ಹಿಂದೆ ಯಾರಾದರೂ ಮಾಡಿ ಅದರ ಫಲವನ್ನು ಪಡೆದಿದ್ದನ್ನು ಹೇಳಬೇಕು ಅಂತ ಹೇಳಿದಾಗ ಹಿಂದೆ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬಡವನಾದಂತಹ ಬ್ರಾಹ್ಮಣ ಇರ್ತಾನಂತೆ. ನಿತ್ಯವೂ ಸಹ ಭಿಕ್ಷಾಟನೆಯನ್ನು ಮಾಡಿ ಜೀವನವನ್ನು ಮಾಡ್ತಾ ಇರ್ತಾನಂತೆ. ಭಿಕ್ಷಾಟನೆ ಅಂತ ಹೇಳಿ ಹೇಳಿದ್ರೆ ಬೆಳಗ್ಗೆ ಅಂದ್ರೆ ರಾತ್ರಿ ತನಕ ಭಿಕ್ಷೆ ಎತ್ತುವಂಥದ್ದಲ್ಲ. ಭಿಕ್ಷಾಟನೆ ಅಂತ ಹೇಳಿ ಹೇಳಿದ್ರೆ ಅದನ್ನ ವ್ರತವಾಗಿ ಆಚರಣೆ ಮಾಡಬೇಕಾದ್ರೆ ಅವನಿಗೆ ಇಂತಿಷ್ಟೇ ಮನೆಗೆ ಹೋಗ್ಬೇಕು ಅಂತ ಹೇಳುವಂತಹ ಒಂದು ತೀರ್ಮಾನ ಇರುತ್ತೆ. ಅಷ್ಟು ಮನೆಗಳಲ್ಲಿ ಅವನಿಗೆ ಭಿಕ್ಷೆ ಸಿಕ್ಕದೆ ಇದೆ, ಅವನಿಗೆ ಮನೆಗೆ ಹೋಗ್ಬೇಕು, ಸಿಕ್ಕಿದ್ರೆ ಊಟ ಮಾಡಬೇಕು, ಇದ್ರ ನೀರು ಕೊಟ್ಟು ಹೋಗ್ಬೇಕು. ಅಂತಹ ಕಠಿಣವಾದಂತಹ ತಪಸ್ಸನ್ನ ನಿಷ್ಠೆಯಿಂದ ಇರ್ತಾನಂತೆ. ಅವನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ತುಂಬುವಷ್ಟು ಸಿಗದೇ ಇದ್ರೂ ಸಹ ಆ ವ್ರತವನ್ನ ಭಂಗ ಮಾಡದೇನೆ ಅವನು ಆಚರಣೆ ಮಾಡ್ತಾ ಇದ್ದಿದ್ದರಿಂದ ಒಂದು ದಿನ ಭಗವಂತನಿಗೆ ಅವನ ಮೇಲೆ ಕರುಣೆ ಉಂಟಾಗುತ್ತಂತೆ. ಒಂದು ಸಾಯಂಕಾಲದ ಹೊತ್ತಿಗೆ ಆ ಬ್ರಾಹ್ಮಣನ ಎದುರುಗಡೆ ವೃದ್ಧ ಬ್ರಾಹ್ಮಣ, ವಯಸ್ಸಾದಂತಹ ಬ್ರಾಹ್ಮಣನ ರೂಪದಲ್ಲಿ ದೇವರು ಪ್ರತ್ಯಕ್ಷ ಆಗ್ತಾನೆ. ಏನಪ್ಪ ದಿನ ಈ ರೀತಿ ಸುತ್ತಾ ಇದ್ದೀರಾ, ನಿಮಗೆ ಕಷ್ಟ ಇರುತ್ತೆ ಅಂತ ಹೇಳಿದಾಗ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡತಿ, ನಾನು ಯಾವ ಜನ್ಮದಲ್ಲಿ ಕ್ರಮ ಮಾಡಿ ಬಂದಿದ್ದು ಗೊತ್ತಿಲ್ಲ, ಹಾಗಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದೀನಿ. ಹಾಗಾಗಿ ನಾನು ಮಾಡಿರುವಂತಹ ಪಾಪಕರ್ಮವನ್ನ ಪರಿಹಾರ ಮಾಡಿಕೊಳ್ಳುವ ಏನಾದರೂ ಸಾಧನೆ ಇದ್ರೆ ನಮಗೆ ತಿಳಿಸಿಕೊಡಬೇಕು ಅಂತೇಳಿ ಕೈ ಮುಗಿತಾರಂತೆ. ಯಾಕಂದ್ರೆ ಎದುರುಗಡೆ ಇದ್ದಂತ ವೃದ್ಧ ಬ್ರಾಹ್ಮಣ, ವಯಸ್ಸಾದಂತಹ ಬ್ರಾಹ್ಮಣ ಆಗಿದ್ದರಿಂದ ಅವನಿಗೆ ತಿಳುವಳಿಕೆ ಇರುತ್ತೆ, ಜ್ಞಾನ ಇರುತ್ತೆ ಅಂತ ಹೇಳಿ ಅವನಲ್ಲಿ ಕೇಳ್ತಾನಂತೆ. ಆಗ ಭಗವಂತ ಹೇಳ್ತಾನಂತೆ, ಸತ್ಯನಾರಾಯಣ ವ್ರತವನ್ನ ಮಾಡುವುದನ್ನ ಕಷ್ಟಗಳೆಲ್ಲವೂ ಸಹ ನಿವಾರಣೆ ಆಗುತ್ತೆ ಅಂತ ಹೇಳಿ ಸತ್ಯನಾರಾಯಣ ವ್ರತದ ವಿಧಾನವನ್ನೆಲ್ಲ ಹೇಳಿಕೊಡ್ತಾರಂತೆ. ಅದೆಲ್ಲ ಆದ ನಂತರ ಅದೇ ದಾರಿಯಿಂದಲೇ ಅವರ ಬಗ್ಗೆ ನಮಸ್ಕಾರವನ್ನು ಮಾಡ್ತಾರಂತೆ. ನಮಸ್ಕಾರ ಮಾಡಿ ಎದ್ದು ನೋಡಬೇಕಾದ್ರೆ ಎದುರುಗಡೆ ಇದ್ದಂತಹ ಬ್ರಾಹ್ಮಣ ಕಾಣಿಸ್ತಾ ಇಲ್ಲ. ಆಗ ಅವನ ಮನಸ್ಸಿಗೆ ಅನಿಸುತ್ತಂತೆ, ನನಗೆ ನನ್ನ ಕಷ್ಟವನ್ನ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಭಗವಂತನೇ ಈ ರೂಪದಲ್ಲಿ ಉಪದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂತಹ ನಂಬಿಕೆಯಿಂದ ಅವತ್ತಿನ ಮನೆಗೆ ಹೋಗ್ತಾನಂತೆ. ರಾತ್ರಿ ನಿತ್ಯನೂ ಸಹ ಬರೋದಿಲ್ಲಂತೆ. ಬೆಳಿಗ್ಗೆ ಪ್ರಾತಃ ಕಾಲದಲ್ಲೇ ಎದ್ದು ಅವನ ನಿತ್ಯ ಕರ್ಮಗಳನ್ನ ಸ್ನಾನ ಸಂಧ್ಯಾವಂದನೆ ಪೂಜಾದಿಗಳನ್ನ ಮುಗಿಸಿಕೊಂಡು ಭಗವಂತನಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದಂತೆ. ಸ್ವಾಮಿ, ನನಗೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡಬೇಕು ಅಂತ ಹೇಳುವಂತಹ ಮನಸ್ಸುಂಟು, ಆದರೆ ಅದಕ್ಕೆ ಬೇಕಾದಂತಹ ಸಂಪತ್ತಿಲ್ಲ. ನೀನು ಭಿಕ್ಷೆಯ ರೂಪದಲ್ಲಿ ನೀನು ಕೊಟ್ಟಂತಹ ಸಂಪತ್ತಿನಿಂದ ನಾನು ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಹೊರಡ್ತಾನಂತೆ. ಅವತ್ತಿನ ದಿನ ಎಲ್ಲರೂ ಕರೆದ ಭಿಕ್ಷೆಯನ್ನು ಕೊಡ್ತಾರಂತೆ. ಸಂತೋಷದಿಂದ ಪೂಜೆಗೆ ಬೇಕಾದಂತಹ ವಸ್ತುಗಳನ್ನು ತರ್ತಾನಂತೆ. ಭಕ್ತಿಯಿಂದ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡ್ತಾನಂತೆ. ಆ ನಂತರವೂ ಸಹ ಪ್ರತಿ ಪೌರ್ಣಮಿ, ಸಂಕ್ರಾಂತಿಯಂತಹ ಪರ್ವಕಾಲಗಳಲ್ಲಿ ಪೂಜೆಯನ್ನು ಮಾಡ್ತಾ ಬಂದು ಆಜೀವ ಪರ್ಯಂತ ಸಂತೋಷದಿಂದ ಬದುಕಿ ಸಾಕ್ಷಾತ್ ವೈಕುಂಠವನ್ನೇ ತರುತ್ತಾರೆ ಅಂತ ಹೇಳಿ ಸೂತ ಮಹರ್ಷಿಗಳು ಶೌನಕಾದಿ ಋಷಿಗಳಿಗೆ ತಿಳಿಸ್ತಾರಂತೆ. ಆಗ ಈ ಋಷಿಗಳೆಲ್ಲ ಪುನಃ ಕೇಳ್ತಾರಂತೆ, ಈ ಬ್ರಾಹ್ಮಣನಿಂದ ಕೇಳಿ ಇನ್ನೂ ಯಾರಾದರೂ ಸಹ ವ್ರತವನ್ನು ಮಾಡಿದ್ರೆ ಹೇಳಬೇಕು ಅಂತ ಹೇಳಿದಾಗ, ಪೂರ್ವೋಕ್ತ ಬ್ರಾಹ್ಮಣ ಒಂದು ಸಲ ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ಕಟ್ಟಿಗೆ ಮಾರುವವರು ಆ ಮಾರ್ಗದಲ್ಲಿ ಬರ್ತಾನಂತೆ.
ತುಂಬಾ ಬಾಯಾರಿಕೆ ಆಗಿರುತ್ತಂತೆ. ಕಟ್ಟಿಗೆ ಹೊರೆಯನ್ನ ಬ್ರಾಹ್ಮಣನ ಹೊರಗಡೆ ಇಳಿಸಿ ನೀರನ್ನ ಕೊಡಬೇಕು ಅಂತ ಹೇಳಿ ಹೋಗಬೇಕಾದ್ರೆ ಅಲ್ಲಿ ವ್ರತ ನಡೀತಾರಂತೆ. ವ್ರತ ಎಲ್ಲ ಆದ ನಂತರ ತೀರ್ಥ ಪ್ರಸಾದವನ್ನು ಕೊಡ್ತಾರೆ. ಆ ನಂತರ ನೀರನ್ನ ಕೇಳಿಕೊಂಡಿದ್ದಾರಂತೆ. ಆ ಬ್ರಾಹ್ಮಣನಲ್ಲಿ ಕೇಳಿದಂತೆ, ಸ್ವಾಮಿ ನೀವು ಮಾಡ್ತಾ ಇದ್ದಂತಹ ಪೂಜೆ ಯಾವುದು ಅಂತ ಕೇಳಿದಾಗ, ಸತ್ಯನಾರಾಯಣ ವ್ರತ, ಈ ವ್ರತದ ಪ್ರಭಾವದಿಂದ ನನ್ನ ಕಷ್ಟಗಳ ನಿವಾರಣೆ ಆಗಿದೆ ಅಂತ ಹೇಳಿದಾಗ ಕಟ್ಟಿಗೆ ಮಾನವನ್ನು ಕೇಳಿದಂತೆ, ನಾನು ಸಹ ಪೂಜೆ ಮಾಡಬಹುದು. ಆಗ ಆ ಬ್ರಾಹ್ಮಣ ಹೇಳಿದಂತೆ, ಇದಕ್ಕೆ ಯಾವುದೇ ರೀತಿಯಾದಂತಹ ಜಾತಿ ಅಂತ ಹೇಳುವಂತದ್ದಾಗಿರ್ಬೋದು, ವರ್ಣ ಅಂತ ಹೇಳುವಂತಹ ಭೇದ ಭಾವಗಳಿಂದ ಭಕ್ತಿ ಶ್ರದ್ಧೆ ಉಂಟು ಅಂತಿದ್ರೆ ಖಂಡಿತವಾಗಿ ಮಾಡಬಹುದು ಅಂತ ಹೇಳಿದಾಗ ಕಟ್ಟಿಗೆ ಮಾನವನ್ನೇ ಪ್ರಾರ್ಥನೆ ಮಾಡ್ತಾನಂತೆ. ಈಗ ವ್ಯಾಪಾರಕ್ಕಾಗಿ ಹೋಗ್ತಾ ಇದ್ದೀನಿ, ನನಗೆ ಒಳ್ಳೆಯ ಲಾಭವನ್ನು ತರಿಸಿಕೊಂಡು ನನ್ನಿಂದ ಪೂಜೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಭಕ್ತಿಯಿಂದ ಕೈ ಮುಗಿದು ಹೋಗ್ತಾನಂತೆ. ಅವತ್ತಿನ ದಿನ ಹೆಚ್ಚಿನದಾದಂತಹ ಲಾಭನೂ ಸಹ ಸಿಗುತ್ತದೆ. ಆ ನಂತರವೂ ಸಹ ಪ್ರತಿ ಪೌರ್ಣಮಿ ಸಂಕ್ರಾಂತಿಯಿಂದ ಪರ್ವಕಾಲಗಳಲ್ಲಿ ಅದೇ ಬ್ರಾಹ್ಮಣನನ್ನ ಕರೆಸಿ ಪೂಜೆಯನ್ನು ಮಾಡ್ತಾ ಬಂದು ಆಜೀವ ಪರ್ಯಂತ ಸಂತೋಷದಿಂದ ಬದುಕಿ ಸಾಕ್ಷಾತ್ ವೈಕುಂಠವನ್ನೇ ತರುತ್ತಾನೆ ಅಂತ ಹೇಳಿ ಸೂತ ಮಹರ್ಷಿಗಳು ಹೇಳಿದಾಗ ಋಷಿಗಳೆಲ್ಲ ಪುನಃ ಹೇಳ್ತಾರಂತೆ, ಇವರಿಬ್ಬರು ವ್ರತವನ್ನು ಮಾಡ್ತೀವಿ ಅಂತ ಹೇಳಿದ ಮಾತ್ರಕ್ಕೆ ಫಲ ಸಿಕ್ಕಿಯಾಗಿದೆ. ವ್ರತವನ್ನು ಮಾಡ್ತೀವಿ ಅಂತ ಹೇಳಿ ಬಿಡಂತದ್ರಿಂದ ನಾವು ಕಷ್ಟ ಬರದಾದನ್ನು ಹೇಳಬೇಕು ಅಂತ ಹೇಳಿದಾಗ ಉಲ್ಕಾಮುಖ ಮತ್ತು ಭದ್ರಶ್ರೀ ಅಂತ ಹೇಳುವಂತಹ ರಾಗ ದಂಪತಿಗಳು ಇರ್ತಾರಂತೆ. ಅವರಿಬ್ಬರು ಸಹ ಒಂದು ನದಿ ದಡದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾ ಇರ್ತಾರಂತೆ. ಆಗ ಒಬ್ಬ ವ್ಯಾಪಾರಿ, ಸಾಧು ಅಂತ ಹೇಳುವಂತಹ ವ್ಯಾಪಾರಿ ಆ ಮಾರ್ಗದಲ್ಲಿ ಬರ್ತಾನಂತೆ. ಅವನು ರಾಗ ಮಾಡ್ತಾ ಇರುವಂತಹ ಪೂಜೆ ನೋಡಿ ಆಶ್ಚರ್ಯ ಆಗ್ತಾನೆ. ಎಲ್ಲ ಬಿಟ್ಟು ಬಡವರು ಪೂಜೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಆ ರಾಗದಲ್ಲಿ ಹೋಗಿ ಕೇಳಿದಾಗ ರಾಗ ಹೇಳ್ತಾರಂತೆ, ಸಂತಾನವೇ ಇಲ್ಲದಂತಹ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆ ಮಾತ್ರದಿಂದಲೇ ಭಗವಂತ ಅನುಗ್ರಹ ಮಾಡಿದ್ದಾನೆ, ಅದಕ್ಕೋಸ್ಕರವಾಗಿ ಕೃತಜ್ಞತಾಪೂರ್ವಕವಾಗಿ ಪೂಜೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ವ್ಯಾಪಾರಿ ಹೇಳ್ತಾರಂತೆ, ನನಗೂ ಸಹ ಮಕ್ಕಳಿಲ್ಲ, ನನಗೂ ಸಹ ಪ್ರಾರ್ಥನೆಯನ್ನು ಮಾಡಿ ತೀರ್ಥ ಪ್ರಸಾದವನ್ನು ಕೊಡಬೇಕು ಅಂತ ಕೇಳಿದಾಗ ರಾಜ ಸಂತೋಷದಿಂದ ತೀರ್ಥ ಪ್ರಸಾದವನ್ನು ಕೊಟ್ಟು ಕಳುಹಿಸಿದಂತೆ. ಆ ವ್ಯಾಪಾರಿ ಮನೆಗೆ ಹೋಗಿ ತನ್ನ ಹೆಂಡತಿ ಲೀಲಾವತಿಗೆ ತೀರ್ಥ ಪ್ರಸಾದವನ್ನು ಕೊಟ್ಟು ಹೇಳ್ತಾನಂತೆ, ನಮಗೂ ಮಕ್ಕಳಾದ ಕಾಲದಲ್ಲಿ ನಾವು ಸಹ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾನಂತೆ. ದೇವರ ಅನುಗ್ರಹದಿಂದ 9 ತಿಂಗಳಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾನಂತೆ. ಆ ಮಗುವಿಗೆ ಕಲಾವತಿ ಅಂತ ಹೇಳಿ ನಾಮಕರಣವನ್ನು ಸಹ ಮಾಡ್ತಾನಂತೆ. ನಾಮಕರಣದ ಸಂದರ್ಭದಲ್ಲಿ ಹೆಂಡತಿ ನೆನಪು ಮಾಡಿದಾಗ ಗಂಡ ಹೇಳ್ತಾನಂತೆ, ಅವಳ ಮದುವೆಯ ಕಾಲದಲ್ಲಿ ಸ್ವಲ್ಪ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡೋಣ ಅಂತ ಹೇಳಿ ಹೆಂಡತಿಯನ್ನು ಸಮಾಧಾನ ಮಾಡಿ ಅವನು ವ್ಯಾಪಾರಕ್ಕಾಗಿ ಹೊರಡ್ತಾನಂತೆ. ಇನ್ನು ಮಗಳು ವಿವಾಹ ವಯಸ್ಕರಾದಾಗ ಅವರ ಕಡೆಯವರನ್ನು ಕರೆಸಿ ಹೇಳಿ ಕಾಂಚನ ಅಂತ ಹೇಳುವಂತಹ ಪಟ್ಟಣದಿಂದ ಸುಂದರರಾಗಿರುವಂತಹ ವ್ಯಾಪಾರಿಯ ಮಗನನ್ನು ಹುಡುಕಿ ಬರ್ತಾರಂತೆ. ವೈಭವದಿಂದ ವಿವಾಹವನ್ನು ಮಾಡ್ತಾರಂತೆ. ಹಣದ ಅಹಂಕಾರದಲ್ಲಿದ್ದಂತಹ ವ್ಯಾಪಾರಿ ವ್ರತವನ್ನು ನೆನಪು ಮಾಡಿಕೊಳ್ಳೋದೇ. ಇನ್ನು ಮದುವೆನೂ ಆಗಿ ಆಯಿತು. ಮಾವಾಳಿ ಇಬ್ಬರು ಸಹ ಸೇರಿ ವ್ಯಾಪಾರಕ್ಕಾಗಿ ಹೊರಡಬೇಕಾದ್ರೆ ಭಗವಂತನ ಶಾಪಕ್ಕೆ ಗುರಿಯಾಗ್ತಾರಂತೆ. ಯಾಕಂದ್ರೆ ನಾವು ಕೊಡುವಂತ ಒಂದು ಸಪಾದವರಿಗೆ ಅವಶ್ಯಕತೆ ಇದ್ದಿದ್ದಲ್ಲ, ಆದ್ರೆ ಆಡಿದ ಮಾತನ್ನ ಉಳಿಸಿಕೊಳ್ಳದೆ ಇದ್ರಿಂದ ಸಹಿಸಕ್ಕೆ ಆಗದಂತಹ ಕಷ್ಟ ದೊರಕಲಿ ಅಂತ ಹೇಳಿ ಭಗವಂತನ ಶಾಪಕ್ಕೆ ಗುರಿಯಾಗ್ತಾರಂತೆ. ಇನ್ನು ಅವರಿಬ್ಬರು ಮಾವಾಳಿಯ ಇಬ್ಬರು ಸೇರಿ ರತ್ನಸಾಲ ಅಂತ ಹೇಳುವಂತಹ ಪಟ್ಟಣವನ್ನು ತರುತ್ತಾರಂತೆ. ರತ್ನದ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾರಂತೆ. ಆ ದಿನನೇ ರಾತ್ರಿ ಆ ಊರಿನ ರಾಜ ಚಂದ್ರಕೇತು ಮಹಾರಾಜನ ಆಸ್ಥಾನದಲ್ಲಿ ಒಂದು ಕಳ್ಳತನ ಆಗುತ್ತಂತೆ. ಕದ್ದಂತಹ ಕಳ್ಳರ ದ್ರವ್ಯವನ್ನು ಹೊತ್ತು ಓಡಿ ಬರ್ತಾರಂತೆ. ಹಿಂದಿನ ಸೈನಿಕರು ಬರುವಂತದ್ದನ್ನು ನೋಡಿ ಇನ್ನು ತಪ್ಸ್ಕೊಳ್ಳಕ್ಕೆ ಆಗಲ್ಲ ಅಂತ ಹೇಳುವಂತಹದ್ದು ಗೊತ್ತಾದಾಗ ಇವರಿಬ್ಬರು ಸಹ ನದಿಗಳಲ್ಲಿ ಬಿಡಾರ ಹಾಕಿದಂತಹ ಜಾಗದಲ್ಲಿ ರಾಜದ್ರವ್ಯವನ್ನು ಬಿಸಾಟು ಓಡಿ ಹೋಗ್ತಾರೆ. ಸೈನಿಕರು ಬಂದು ನೋಡಬೇಕಾದ್ರೆ ರಾಜದ್ರವ್ಯ ಉಂಟು, ಜೊತೆಯಲ್ಲಿ 1 ಹಡಗಿನಷ್ಟು ರತ್ನಗಳು ಸಹ ಇದೆ. ಇಬ್ಬರು ಮಲಗಿದ ಇವರನ್ನು ನೋಡಿ ಇವರೇ ಕಳ್ಳರು ಅಂತ ಹೇಳಿ ಭಾವಿಸಿ ಬಲವಾದಂತಹ ಹಗ್ಗಗಳಿಂದ ಕಟ್ಟಿ ಎಳಕೊಂಡು ಹೋಗ್ತಾರಂತೆ. ರಾಜದ್ರವ್ಯದ ಜೊತೆಗೆ ಆ 1 ಹಡಗಿನಷ್ಟು ರತ್ನಗಳನ್ನು ಸಹ ರಾಜನ ಆಸ್ಥಾನಕ್ಕೆ ತರುತ್ತಾರಂತೆ. ರಾಜನಲ್ಲಿ ಹೇಳ್ತಾರಂತೆ, ದ್ರವ್ಯ ಸಮೇತರಾಗಿ ಇಬ್ಬರು ಕಳ್ಳರನ್ನು ಹುಡುಕಿ ತಂದಿದ್ದೀವಿ, ವಿಚಾರಣೆ ನಡೆಸಿ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿದಾಗ ರಾಜ ಹೇಳ್ತಾನಂತೆ, ನನ್ನ ಆಸ್ಥಾನದಲ್ಲೇ ಬಂದು ಕಳ್ಳತನ ಮಾಡ್ತಾರೆ ಅಂತಂದ್ರೆ ಇವರು ಸಾಮಾನ್ಯ ಪ್ರಜೆಗಳ ಗತಿ ಏನಾಗಬೇಕು, ಇವರನ್ನೇನು ವಿಚಾರಣೆ ಮಾಡುವಂತದ್ರಿಂದ ಕತ್ತಲೆ ಕೋಣೆಯಲ್ಲಿ ಕಟ್ಟಿ ಹಾಕಿ ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾರಂತೆ. ಇನ್ನು ಮನೆಯಲ್ಲಿ ಲೀಲಾವತಿ ಮತ್ತು ಕಲಾವತಿ ಅವರಿಬ್ಬರೇ ಇದ್ದಿದ್ದು ತಾಯಿಗಳು. ಒಂದು ಸಹ ಮನೆಯಲ್ಲಿದ್ದಂತಹ ದ್ರವ್ಯಗಳಿಂದ ಕಳ್ಳರಿಂದ ಕಂಡು ಹೋಗಿ ಆಯಿತು. ಇನ್ನು ಊಟಕ್ಕೆ ಇಲ್ಲದಂತಹ ಪರಿಸ್ಥಿತಿ ಆಯಿತು. ವ್ಯಾಪಾರಿಗಳು ಅಂತ ಹೇಳಿದ್ರೆ ಧನಿಕರು ಅಂತೇಳಿ, ಶ್ರೀಮಂತರು ಅಂತೇಳಿ ಅವರು ಭಿಕ್ಷೆಗೆ ಹೋಗುವಂತಹ ಪರಿಸ್ಥಿತಿ ಬರುತ್ತಂತೆ. ಇನ್ನು ತಾಯಿ ಮಗಳು ಇಬ್ಬರು ಸಹ ಮಾತಾಡಿಕೊಂಡು ಒಂದೊಂದು ದಿನ ಒಬ್ಬೊಬ್ಬರು ಭಿಕ್ಷೆಗಾಗಿ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ದಿನ ಮಗಳು ಭಿಕ್ಷೆಗೆ ಅಂತ ಹೋದಟ್ಟಳು ರಾತ್ರಿಯಿಂದ ಮನೆಗೆ ಬರೋದಿಲ್ಲ.
ತಾಯಿ ತುಂಬಾ ನೋವಿನಿಂದ ಇದ್ದಾಗ ಬೆಳಿಗ್ಗೆ ಮಗಳು ಬಂದವಳು ಹೇಳ್ತಾರಂತೆ, ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಪೂಜೆ ನಡೀತಾ ಇತ್ತಮ್ಮ, ನಿನಗೂ ಸಹ ತೀರ್ಥ ಪ್ರಸಾದವನ್ನು ತಂದಿದ್ದೀನಿ, ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಅಂತ ಹೇಳಿ ಕೊಟ್ಟಾಗ ತಾಯಿಗೆ ಜ್ಞಾನೋದಯ ಆಗುತ್ತದೆ. ನಮ್ಮ ಇವೆಲ್ಲ ಕಷ್ಟಗಳಿಗೂ ಕಾರಣ ಇದೆ ಇರಬಹುದು ಅಂತ ಹೇಳಿ ಒಂದು 3-4 ದಿನದಲ್ಲಿ ಭಿಕ್ಷೆ ಬೇಡಿದಂತಹ ವಸ್ತುಗಳಿಂದನೇ ಪೂಜೆಗೆ ಬೇಕಾದಂತಹ ವಸ್ತುಗಳನ್ನ ಸಂಗ್ರಹ ಮಾಡಿ ಪೂಜೆಯನ್ನು ಮಾಡ್ತಾರಂತೆ. ಪೂಜೆಯ ಕೊನೆಯಲ್ಲಿ ಪ್ರಸನ್ನ ಕಾಲ ಅಂತ ಹೇಳ್ತೀವಿ, ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಇಂದ್ರಾದಿ ದೇವತೆಗಳಿಗೆ ನಿನ್ನ ಶಕ್ತಿಯನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ಯತ್ಕಿಂಚಿತ್ ಮನುಷ್ಯರು ನಾವು ಮಾಡಿದಂತಹ ತಪ್ಪನ್ನು ಮನ್ನಿಸಿ ಗಂಡನನ್ನು ಅಳಿಯರನ್ನು ಬೇಗನೆ ಮನೆಗೆ ಬರುವಂತೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಪದೇ ಪದೆಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ದೇವರ ಅನುಗ್ರಹದಿಂದ ಆ ದಿನನೇ ರಾತ್ರಿ ಚಂದ್ರಕೇತು ಮಹಾರಾಜನಿಗೆ ಕನಸಿನಲ್ಲಿ ಭಗವಂತ ಕಾಣಿಸಿ ಹೇಳ್ತಾನಂತೆ, ಕಳ್ಳರಲ್ಲದವರನ್ನ ಇಬ್ಬರನ್ನು ಸಹ ಕಟ್ಟಿ ಹಾಕಿದ್ದೇವೆ, ಇಬ್ಬರನ್ನು ಸಹ ದಿವ್ಯ ಸಮೇತರಾಗಿ ಕಳುಹಿಸಿ ಕೊಡಬೇಕು ಅಂತ ಆಜ್ಞೆಯನ್ನು ಮಾಡ್ತಾರಂತೆ. ಬೆಳಿಗ್ಗೆನೆ ಎದ್ದು ಪಂಡಿತರನ್ನ ಕರೆಸಿ ಕನಸಿನ ವೃತ್ತಾಂತವನ್ನು ಹೇಳಿದಾಗ ಪಂಡಿತರು ಹೇಳ್ತಾರಂತೆ, ಯಾವುದೇ ಅಪರಾಧಿಯಾದರೂ ಸಹ ವಿಚಾರಣೆ ಮಾಡದೇ ಶಿಕ್ಷೆ ವಿಧಿಸುವ ಹಾಗಿಲ್ಲ, ಎಲ್ಲವನ್ನೂ ತಿಳಿದಂತಹ ನೀವು ಅವರನ್ನು ವಿಚಾರಣೆ ಮಾಡಿಲ್ಲ ಅಂತಿದ್ರೆ ಯಾವುದೋ ದೈವ ಕೋಪದಿಂದ ಇಂತಹ ಕಷ್ಟಕ್ಕೆ ಸಿಲುಕಿರಬಹುದು, ಹಾಗಾಗಿ ಅವರನ್ನು ಕಳುಹಿಸುವಂತೆ ಉತ್ತಮ ಅಂತ ಹೇಳಿದಾಗ ಅವರಿಬ್ಬರನ್ನ ಕರೆತರುತ್ತಾರಂತೆ. ಬರಬೇಕಂದ್ರೆ ನಡುತ್ತಾ ಇರ್ತಾರಂತೆ. ಆಗ ರಾಜ ಹೇಳ್ತಾರಂತೆ, ನೀವು ಭಯ ಪಡುವಂತದಿಲ್ಲ, ನೀವು ನಿಶ್ಚಿಂತರಾಗಿ ಹೋಗಬಹುದು ಅಂತೇಳಿ ಅವರಿಗೆ ಕ್ಷೌರಾದಿಗಳನ್ನ ಮಾಡಿಸಿ ಅವರ ದ್ರವ್ಯಕ್ಕೆ ದುಪ್ಪಟ್ಟು 1 ಹಡಗಿನಷ್ಟು ದ್ರವ್ಯಕ್ಕೆ 2 ಹಡಗಿನಷ್ಟು ದ್ರವ್ಯಗಳನ್ನು ಕೊಟ್ಟು ಅಲ್ಲಿಂದ ಸಂತೋಷದಿಂದ ಕಳಿಸಿಕೊಡ್ತಾರೆ. ಸ್ವಲ್ಪ ದೂರ ಹೋಗಬೇಕಾದ್ರೆ ಭಗವಂತನಿಗೆ ಇನ್ನೊಮ್ಮೆ ಪರೀಕ್ಷೆ ಮಾಡಂತೆ ಸಾಯಂಕಾಲದ ಹೊತ್ತು ಹಡಗನ್ನು ನಿಲ್ಲಿಸಿ ಸಂಧ್ಯಾವಂದನೆಗೆ ಅಂತ ಇರುವಂತಹ ಸಂದರ್ಭದಲ್ಲಿ ಸನ್ಯಾಸ ವೇಷದಲ್ಲಿ ಭಗವಂತ ಪ್ರತ್ಯಕ್ಷಾಗಿ ಕೇಳ್ತಾನಂತೆ, ನಿಮ್ಮ ಹಡಗಲ್ಲಿ ಏನು ಅಂತ. ಆಗ ಮಾವಾಳಿ ಇಬ್ಬರು ಅಪಹಾಸ್ಯ ಮಾಡ್ತಾರಂತೆ, ಯಾರೋ ಕಳ್ಳ ಸನ್ಯಾಸಿ ಇರಬೇಕು, ಎಲ್ಲ ದ್ರವ್ಯ ಹೊರದಕ್ಕೋಸ್ಕರ ಬಂದಿರಬಹುದು ಅಂತ ಹೇಳಿ ಸನ್ಯಾಸಿಗೆ ಹತ್ರ ಹೇಳ್ತಾರಂತೆ, ನಮ್ಮ ಹಡಗಿನಲ್ಲಿ ಏನು ಬೆಲೆ ಬಾಳುವಂಥದ್ದಿಲ್ಲ, ಎಲ್ಲ ಕಸ ಕಡ್ಡಿಗಳನ್ನೆಲ್ಲ ತುಂಬಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾರಂತೆ. ತಥಾಸ್ತು ಅಂತ ಹೇಳಿ ಸನ್ಯಾಸಿ ಸ್ವಲ್ಪ ದೂರದಲ್ಲಿ ಹೋಗ್ತಾನಂತೆ. ಇವತ್ತು ಸಂಧ್ಯಾವಂದನೆ ಆಯಿತು, ಪುನಃ ಹಡಗನ್ನು ಹತ್ತಬೇಕು ಅಂತ ನೋಡಿದ್ರೆ ಹಡಗಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲ, ಅಷ್ಟು ಕಸ ಕಡ್ಡಿಗಳಿಂದ ತುಂಬಿ ಹೋಗಿರುತ್ತೆ. ಇಬ್ಬರು ಮೂರ್ಛೆ ಹೋಗ್ತಾರಂತೆ. ಅಳಿಯ ಸ್ವಲ್ಪ ಬೇಗನೆ ಚೇತರಿಸ್ಕೊಂಡು ಮಾವನ ಹತ್ರ ಹೇಳ್ತಾರಂತೆ, ನಾವು ಹೋಗಿ ಅದೇ ಸನ್ಯಾಸಿಗೆ ಶರಣಾಗತಿಯಾಗಿ ನಮ್ಮ ದ್ರವ್ಯ ಸಿಗಬಹುದು ಅಂತ ಹೇಳಿ ಅದೇ ಸನ್ಯಾಸಿ ಹತ್ರ ಬಂದು ಶರಣಾಗತಿಯಾಗಿ ನಮ್ಮಿಂದ ತಪ್ಪಾಯಿತು, ನಮ್ಮ ತಪ್ಪನ್ನು ಮನ್ನಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನಂತೆ. ಭಗವಂತ ತನ್ನ ನಿಜ ಸ್ವರೂಪದಲ್ಲಿ ದರ್ಶನವನ್ನು ಕೊಟ್ಟು ಇನ್ನಾದರೂ ನನ್ನ ಪೂಜೆಯನ್ನು ಮಾಡಿ ಅಂತ ಹೇಳಿ ಅಂತರ್ಧಾನವನ್ನು ಹೊಂದುತ್ತಾರೆ. ಇನ್ನು ಪುನಃ ಬಂದು ಹಡಗನ್ನು ನೋಡಬೇಕಾದ್ರೆ ಅವರ ದ್ರವ್ಯ ಇಲ್ಲವೂ ಹಾಗೆ ಇರುತ್ತಂತೆ. ಮನೆಗೆ ಹೇಳಿ ಕಳೆದಿದ್ದಾಗ ಮನೆಯಲ್ಲಿಯೂ ಸಹ ತಾಯಿ ಮಗಳು ಇಬ್ಬರು ಪೂಜೆಯನ್ನು ಮಾಡ್ತಾ ಇರ್ತಾರಂತೆ. ತಾಯಿ ಸ್ವಲ್ಪ ಬೇಗನೆ ಪೂಜೆಯನ್ನು ಮುಗಿಸಿಕೊಂಡು ಮಗಳಲ್ಲಿ ಹೇಳಿದಾಗ ಮಗಳು ಗಡಿಬಿಡಿ ತೀರ್ಥ ಪ್ರಸಾದವನ್ನು ಬಿಟ್ಟು ನೋಡ್ತಾಳೆ. ನದಿ ದಡಕ್ಕೆ ಬಂದು ನೋಡ್ಬೇಕಾದ್ರೆ ತಂದೆ ಇದ್ದಂತಹ ಹಡಗು ಬಂದಾಯಿತು, ಇನ್ನು ಗಂಡ ಇದ್ದಂತಹ ಹಡಗು ನೋಡ್ತಾನೆ ಬಿರುಗಾಳಿ ಇದ್ದು ನೀರಿನಲ್ಲಿ ಮುಳುಗಿ ಹೋಗುತ್ತಂತೆ. ಇನ್ನು ಪತಿಯ ಪಾದುಕೆಯನ್ನು ಹಿಡಿದು ಸಹಗಮನವನ್ನು ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡುವಂತಹ ಸಂದರ್ಭದಲ್ಲಿ ತಂದೆ ಹೇಳ್ತಾನಂತೆ, ಇಲ್ಲಿಯ ತನಕ ನಾನು ಒಬ್ಬನೇ ಪ್ರಾರ್ಥನೆ ಮಾಡ್ತಾ ಇದ್ದೆ, ಇದು ಭಗವಂತನ ಮಾಯೇ ಹೊರತು ಬೇರೆ ಏನೂ ಅಲ್ಲ. ಈಗಲೂ ಸಹ ನನ್ನ ಅಳಿಯ ಏನೂ ತೊಂದರೆ ಇಲ್ಲದರೆ ಬಂದಿದ್ದೇ ಹೋದಾದಲ್ಲಿ ಈ ಕ್ಷಣದಲ್ಲಿ ಇಲ್ಲಿಯೇ ವ್ರತವನ್ನು ಮಾಡ್ತೀನಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ಗೊತ್ತಾಗುತ್ತಂತೆ ಮಗಳು ತೀರ್ಥ ಪ್ರಸಾದವನ್ನು ಬಿಟ್ಟು ಬಂದಿದ್ದಾಳೆ ಅಂತ ಹೇಳಿ. ಮಗಳು ಓಡಿ ಹೋಗಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಂದು ನೋಡಬೇಕಾದ್ರೆ ಅವಳ ಗಂಡ ಇದ್ದಂತಹ ಹಡಗು ಏನೂ ಆಗದಂತ ರೀತಿಯಲ್ಲಿ ನೀರಿನಲ್ಲಿ ತೇಲಿ ಬರುತ್ತಂತೆ. ಭಗವಂತನನ್ನ ಸ್ತುತಿ ಮಾಡದಂತೆ ಅಲ್ಲೇ ವ್ರತವನ್ನು ಮಾಡ್ತಾರಂತೆ. ಆ ನಂತರವೂ ಸಹ ಪ್ರತಿ ಪೌರ್ಣಮಿ ಸಂಕ್ರಾಂತಿಯಿಂದ ಪರ್ವಕಾಲಗಳಲ್ಲಿ ವ್ರತವನ್ನು ಮಾಡ್ತಾ ಬಂದು ಆಜೀವ ಪರ್ಯಂತ ಸಂತೋಷದಿಂದ ಜೀವನವನ್ನು ನಡೆಸಿ ಸಾಕ್ಷಾತ್ ವೈಕುಂಠವನ್ನೇ ತಲುಪುವಷ್ಟು ಪುಣ್ಯವನ್ನು ಸಂಪಾದನೆ ಮಾಡುತ್ತಾನೆ ಅಂತೇಳಿ ಆ ಸೂತ ಮಹರ್ಷಿಗಳು ಹೇಳಿದಾಗ ಶೌನಕಾದಿ ಋಷಿಗಳು ಪುನಃ ಕೇಳ್ತಾರಂತೆ, ಇದೇನೋ ತೀರ್ಥ ಪ್ರಸಾದ ಬಿಟ್ಟಿರುವಂತ ವಿಚಾರ ಬಂತು, ಇನ್ನೇನಾದ್ರೆ ಹೇಳಬೇಕು ಅಂತ ಹೇಳಿದಾಗ ಹಿಂದೆ ಅಂಗಧ್ವಜ ಅಂತ ಹೇಳಿದಂತ ರಾಜರತ್ನಂತೆ ಪ್ರಜೆಗಳನ್ನ ಮಕ್ಕಳನ್ನೇ ನೋಡ್ತಾ ಇರ್ತಾನಂತೆ. ಆಗ ಒಂದು ಸಲ ಕೃಷಿಕರಿಗೆಲ್ಲ ಕಾಡು ಪ್ರಾಣಿಗಳನ್ನ ಹಾನಿ ಉಂಟಾದಾಗ ಎಲ್ಲ ಕೃಷಿಕರು ಸಹ ಬಂದು ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಆಗ ಆ ಕ್ಷಣನೇ ಸೈನಿಕರ ಜೊತೆ ಸೇರಿ ಕಾಡು ಪ್ರಾಣಿಗಳನ್ನ ಕಾಡಿಗೆಟ್ಟದಕ್ಕೋಸ್ಕರವಾಗಿ ಹೋಗ್ತಾನಂತೆ. ಹೋಗ್ತಾ ಹೋಗ್ತಾ ಸೈನಿಕರೇ ಬೇರೆ ಕಡೆ ಹೋಗಿ ಆಯ್ತು. ರಾಜ ಆಯಾಸಗೊಂಡಂತಹ ರಾಜ ಒಂದು ಆರದ ಮರದ ಕೆಳಗೆ ವಿಶ್ರಾಂತಿಗೋಸ್ಕರವಾಗಿ ಮಲಗ್ತಾನಂತೆ. ಅಲ್ಲೇ ಪಕ್ಕದಲ್ಲಿ ಗೋಪಾಲಕರು ಒಂದರ ಮಕ್ಕಳೆಲ್ಲ ಸೇರಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾ ಇರ್ತಾರಂತೆ. ಆ ಮಕ್ಕಳಿಗೆ ಬಹಳ ಸಂತೋಷ ಆಗುತ್ತದೆ, ನಾವು ಮಾಡುವಂತಹ ಪೂಜೆಗೆ ರಾಜನೇ ಬಂದಿದ್ದಾನೆ ಅಂತ ಹೇಳಿ ಸಂತೋಷದಿಂದ ಪೂಜೆಯನ್ನು ಮುಗಿಸಿ ಒಂದು ಆಳದ ಎಲೆ ಮೇಲೆ ಪ್ರಸಾದವನ್ನು ತಂದು ರಾಜನ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಹೋಗ್ತಾರಂತೆ.
ಆದರೆ ಗೊಲ್ಲರು ಕೊಟ್ಟಂತಹ ಪ್ರಸಾದವೇನ ಅಂತ ಹೇಳಿ ರಾಜ ಅದನ್ನು ತಿರಸ್ಕಾರ ಮಾಡ್ತಾನಂತೆ. ಮುಂದೆ ಅವನಿಗೆ ಕಪ್ಪ ಕೊಡ್ತಾ ಇದ್ದಂತಹ ಸಣ್ಣ ಪುಟ್ಟ ರಾಜರೆಲ್ಲ ಸೇರಿ ಯುದ್ಧವನ್ನ ಮಾಡ್ತಾರಂತೆ. ರಾಜ್ಯವನ್ನ, ಅವನ ಹೆಂಡತಿಯನ್ನ, ಮಕ್ಕಳನ್ನ ಎಲ್ಲರನ್ನೂ ಸಹ ಬಂಧನಕ್ಕೆ ಹಾಕ್ತಾರಂತೆ. ಅದೆಲ್ಲ ಆದಾಗ ಒಂದು ಸಲ ಆಲೋಚನೆಯನ್ನು ಮಾಡ್ತಾರಂತೆ, ಎಲ್ಲ ಕಷ್ಟ ಯಾವ್ದಿಂದ ಬಂದಿರಬಹುದು ಅಂತೇಳಿ. ಯಾಕೆಂದ್ರೆ ಯಾವ ಮನುಷ್ಯನಿಗೂ ಯಾವ ಕಷ್ಟಗಳು ಸುಮ್ಮನೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮಿಂದ ಏನಾದ್ರು ತಪ್ಪಾಗಿದೆ ಅಂತ ಒಂದು ಆಲೋಚನೆಯನ್ನು ಮಾಡಿದಾಗ ದೇವರ ಪ್ರಸಾದವನ್ನ ತಿರಸ್ಕಾರ ಮಾಡಿದ ನೆನಪಾಗುತ್ತಂತೆ. ಪುನಃ ಅಲ್ಲೇ ಬಂದು ಆ ಗೊಲ್ಲರ ಮಕ್ಕಳ ಜೊತೆ ಸೇರಿ ವ್ರತವನ್ನ ಮಾಡಿ ವ್ರತದ ಪ್ರಸನ್ನ ಕಾಲದಲ್ಲಿ ದೈನ್ಯನಾಗಿ ನಮಸ್ಕಾರವನ್ನು ಮಾಡ್ತದಂತೆ, ಕೇಳ್ತದಂತೆ. ಬ್ರಹ್ಮಾದಿ ದೇವತೆಗಳಿಗೆ ನಿನ್ನ ಶಕ್ತಿಯನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ನನ್ನಿಂದ ಆದಂತಹ ಅಜ್ಞಾನದಿಂದ ಬಂದಂತಹ ತಪ್ಪನ್ನ ಮನ್ನಿಸಿ ಅನುಗ್ರಹವನ್ನು ಮಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ದೇವರ ಅನುಗ್ರಹದಿಂದ ಅದೇ ಗೊಲ್ಲರ ಮಕ್ಕಳ ಸಹಾಯದಿಂದ ಸೈನ್ಯವನ್ನ ಕಟ್ಟಿ ಪುನಃ ರಾಜನ ಹೆಂಡತಿಯನ್ನ, ಮಕ್ಕಳನ್ನ ಎಲ್ಲವನ್ನೂ ಸಹ ಬೆಳೆದನಂತೆ. ಇದೇ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಯಾರು ನಿಷ್ಠೆಯಿಂದ ಮಾಡ್ತಾರೋ, ಕಥೆಯನ್ನ ಶ್ರವಣ ಮಾಡ್ತಾರೋ, ಅಥವಾ ತೀರ್ಥ ಪ್ರಸಾದವನ್ನಾದರೂ ಸಹ ಭಕ್ತಿಯಿಂದ ಸ್ವೀಕಾರ ಮಾಡಿದ್ದಾದಲ್ಲಿ ಅವರವರ ಕಷ್ಟಗಳನ್ನ ಪರಿಹರಿಸಿ ಅವರವರ ಅಭೀಷ್ಟಗಳನ್ನು ಭಗವಂತ ಪೂರೈಸಿಕೊಡುತ್ತಾನೆ ಅಂತ ಹೇಳುವರಿಗೆ ಸತ್ಯನಾರಾಯಣ ಸ್ವಾಮಿ ಕಥಾಯಾಂ ಸಮಾಪ್ತಃ. ಶ್ರೀ ಸತ್ಯದೇವ ಪ್ರಿಯತಾಂ. ಕೈಯಲ್ಲಿರುವಂತಹ ಹೂವನ್ನು ದೇವರಿಗೆ ಹಾಕಿ Jadi